ಹಾಯ್ ಹಲೋ ವೆಲ್ಕಮ್ ಬ್ಯಾಕ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ಸೂರ್ಯೋದಯ ನೋಡ್ತಾ ಇದ್ದೆ ಗೈಸ್. ತುಂಬ ಚೆನ್ನಾಗಿದೆ ವೈಬ್ಸ್ ಅಂತೂ. ಅಲ್ಲಿಂದ ನೆಕ್ಸ್ಟ್ ನಾನು ಬಂದದ್ದು ಅಮ್ಮನ ಗಾರ್ಡನ್ ಹತ್ರ. ಅಮ್ಮ ಗಾರ್ಡನಲ್ಲಿ ಏನೇನು ನೆಟ್ಟಿದ್ದಾರೆ ಅಂತ ನೋಡುವ ಅಂತ ಹೇಳಿ ತುಂಬ ಚೆಂದ ಇರುವ ಒಂದು ಹೂವೆಲ್ಲ ಸಿಕ್ಕಿತ್ತು ನನಗೆ ನೋಡಲಿಕ್ಕೆ, ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಅಲ್ಲಿಂದ ಬೇಗ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಾನು ಹೊರಟದ್ದು ನಮ್ಮ ಒಂದು ಫ್ಯಾಮಿಲಿಯ ಫಂಕ್ಷನ್ಗೆ. ಸೊ ಆಟೋ ಎಲ್ಲ ಬರಲಿಕ್ಕೆ ಹೇಳಿತ್ತು, ನಾನೇ ಸ್ವಲ್ಪ ಲೇಟ್ ಮಾಡಿದ್ದೆ ಹೊರಡಲಿಕ್ಕೆ, ರೆಡಿ ಆಗೋದು. ಗೊತ್ತಲ್ಲ ಗೈಸ್, ಹೆಣ್ಮಕ್ಳು ಯಾವತ್ತು ಲೇಟ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ಅದನ್ನು ಪ್ರೂವ್ ಮಾಡಬೇಕಿತ್ತು. ನೆಕ್ಸ್ಟ್ ಅಲ್ಲಿಂದ ಹೋದದ್ದು ಸೀದಾ ಅಡ್ಯನಡ್ಕ ರೂಟಿಂದಾಗಿ. ಸೊ ಅಡ್ಯನಡ್ಕ ರೂಟಿಂದ ಹೋಗಬೇಕಾದ್ರೆ ನಮಗೇನಾದರೂ ಹೌಸ್ ವಾರ್ಮಿಂಗ್ಗೆ ಒಳ್ಳೆ ಒಂದು ಉಪಯೋಗವಾಗುವಂತಹ ಒಂದು ಗಿಫ್ಟ್ ತಗೊಳ್ಳುವ ಅಂತ ಹೇಳಿ ಇಲ್ಲಿಗೆ ಬಂದದ್ದು. ನೆಕ್ಸ್ಟ್ ಇಲ್ಲಿಂದ ಗಿಫ್ಟ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ಹೊರಟ್ವಿ. ಬಿಕಾಸ್ ಅಲ್ಲಿಂದ ನೆಕ್ಸ್ಟ್ ನಮಗೆ ಮಾವ ಮತ್ತು ಅತ್ತಿಗೆ ಮಕ್ಕಳು ಎಲ್ಲ ಸಿಕ್ಕಿದ್ರು. ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ. ಹೀಗೆ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಎಲ್ಲರೂ ಒಟ್ಟಿಗೆ ಹೋಗೋದು ಎಷ್ಟೊಂದು ಚಂದ ಅಲ್ಲ, ಎಷ್ಟೊಂದು ಖುಷಿ ಅಲ್ಲ. ನಿಮಗೂ ಹೀಗೆ ಅನಿಸುತ್ತಾ? ಕಮೆಂಟ್ ಮಾಡಿ ಗೈಸ್. ಹಾಗೆ ಫಸ್ಟಿಗೆ ನನಗೆ ಅಂತೂ ಹೋಗಲಿಕ್ಕೆ ಮನಸ್ಸಿರಲಿಲ್ಲ. ಆಮೇಲೆ ಅಮ್ಮ ಒತ್ತಾಯ ಮಾಡಿ ಕರ್ಕೊಂಡು ಬಂದರು. ಇಲ್ಲಿಂದ ಬರುವಾಗ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಅಲ್ಲಿಂದ ವೆಲ್ಕಮ್ ಡ್ರಿಂಕ್ ಸಿಕ್ಕಿತು. ವೆಲ್ಕಮ್ ಡ್ರಿಂಕ್ ಈ ಸೆಕೆಯಲ್ಲಿ ತುಂಬ ಇಷ್ಟ ಆಯಿತು. ಅದನ್ನು ಕುಡಿದು ಇದೆ ನೋಡಿ ಗೈಸ್ ಮನೆ. ಸೊ ಅಮ್ಮನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಲೈಕ್ ಅಮ್ಮನ ಫ್ಯಾಮಿಲಿಯವರೆಲ್ಲ ಸಿಕ್ಕಿದ್ದಾರೆ. ಅಮ್ಮನಿಗೆ ತುಂಬ ಖುಷಿ ಆಯಿತು. ಅಮ್ಮ ಅಜ್ಜಿ ಕತೆ ಸ್ಟಾರ್ಟ್ ಮಾಡಿದರು. ನನಗೆ ಯಾರೂ ಕಂಪನಿ ಇರಲಿಲ್ಲ. ಸೊ ಹಾಗಾಗಿ ನಾನು ಒಂದು ಸೈಡಲ್ಲಿ ಕೂತ್ಕೊಂಡು ಸುಮ್ಮನೆ ಅವ್ರು ಮಾತಾಡೋದನ್ನು ಕೇಳ್ತಾ ಇದ್ದೆ ಅಷ್ಟೇ. ನೆಕ್ಸ್ಟ್ ಅಲ್ಲಿಂದ ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ತಗೊಳ್ಳಿಕ್ಕೆ ಹೋಗಿದ್ವಿ. ಪ್ರಸಾದ ಎಲ್ಲ ತಗೊಂಡು ದೇವರಿಗೆ ಕೈ ಮುಗಿದು ಸೀದಾ ಬಂದದ್ದು ಊಟ ಮಾಡಲಿಕ್ಕೆ. ಒಂದು ಚಂದದ ಊಟ ಇತ್ತು, ತುಂಬ ಇಷ್ಟ ಆಯಿತು. ಸೊ ಊಟ ಎಲ್ಲ ಮಾಡಿ ಒಂದು ಗ್ಲಾಸ್ ನೀರು ಕುಡಿದು ಹೊಟ್ಟೆ ಸೆಟ್ ಮಾಡಿಕೊಂಡು ನಾವು ಹೊರಟದ್ದು ನಮ್ಮ ಮನೆಗೆ. ಸೊ ನಮ್ಮ ಮನೆಗೆ ಹೋಗ್ತಾ ಇದ್ವಿ ಈಗ. ಸೊ ಅಲ್ಲಿಂದ ನನಗೆ ಇನ್ನೂ ತುಂಬ ಕೆಲಸ ಇತ್ತು. ನೆಕ್ಸ್ಟ್ ನನ್ನದು ಡ್ರೆಸ್ ಎಲ್ಲ ಸ್ಟಿಚ್ಚಿಂಗ್ಗೆ ಕೊಡಬೇಕಿತ್ತು. ಹಾಗಾಗಿ ಅಲ್ಲಿ ಡ್ರೆಸ್ ಸ್ಟಿಚ್ಚಿಂಗ್ಗೆ ಕೊಟ್ಟು ವಾಪಸ್ ಬರಬೇಕಾದ್ರೆ ಮಾವಿನ ಹಣ್ಣು, ಬದನೆಕಾಯಿ ಮತ್ತು ನುಗ್ಗೆಕಾಯಿ ಹೀಗೆ ಎಲ್ಲ ಸಿಕ್ಕಿತ್ತು. ಸೊ ಅದನ್ನೆಲ್ಲ ತಗೊಂಡು ಮನೆಗೆ ಹೊರಟೆ. ಅಲ್ಲಿಂದ ಬರಬೇಕಾದ್ರೆ ನನಗೆ ಒಂದು ಗೇರು ಬೀಜದ ಹಣ್ಣು ಸಿಕ್ಕಿತು. ಸೊ ನೋಡಿದ್ರೆ ತಿನ್ನಬೇಕು ಅಂತ ಆಯಿತು. ಸೊ ತುಂಬ ವರ್ಷದ ನಂತರ ಗೇರು ಬೀಜದ ಹಣ್ಣು ತಿನ್ನೋದು. ಹಾಗಾಗಿ ಮುಂಚೆ ಎಲ್ಲ ತುಂಬ ತಿಂತಿದ್ವಿ. ಮತ್ತೆ ಅಲ್ಲಿಂದ ಸೀದಾ ಹೋಗಿ ತೋಟಕ್ಕೆ ಹೋಗಿ ನಕ್ಷತ್ರ ಹಣ್ಣು ತಗೊಂಡು ಬಂದೆ. ಎಲ್ಲ ಅಷ್ಟೊತ್ತಲ್ಲೇ ನೈಟ್ ಆಗಿತ್ತು. ಆಮೇಲೆ ಕೂತ್ಕೊಂಡು ಎಲ್ಲ ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ಯಮ್ಮಿಯಾಗಿ ತಿನ್ನೋಣ ಅಂತ ಹೇಳಿ ಕೂತ್ಕೊಂಡೆ. ನೋಡಿ ಎಷ್ಟು ಎಕ್ಸ್ಪ್ರೆಷನ್ ಹೇಗಿದೆ ಅಂದರೆ ಎಷ್ಟು ಉಳಿರ್ಬೋದು ಅಂತ ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಟಾಟಾ ಬಾಯ್.